ಈಗ ನೋಡಿ ಕ್ವಶನ್ನು, ಬಾಕ್ಸ್ 1 ಕಂಟೈನ್ಸ್ 2 ಗೋಲ್ಡ್ ಕಾಯಿನ್ಸ್. ಒಂದು ಬಾಕ್ಸಲ್ಲಿ 2 ಗೋಲ್ಡ್ ಕಾಯಿನ್ ಇದೆ, ವೈಲ್ ಅನದರ್ ಬಾಕ್ಸ್ 2 ಕಂಟೈನ್ಸ್ 1 ಗೋಲ್ಡು ಮತ್ತು ಇನ್ನೊಂದು ಬಾಕ್ಸಲ್ಲಿ 1 ಗೋಲ್ಡ್ ಇದೆ, 1 ಸಿಲ್ವರ್ ಕಾಯಿನ್. ಈ ಪರ್ಸನ್ ಚೂಸಸ್ ಎ ಬಾಕ್ಸ್ ಅಟ್ ರ್ಯಾಂಡಮ್. ಫಸ್ಟ್ ಒಂದು ಬಾಕ್ಸ್ನ ಇರ್ತಾನೆ ಆ್ಯಂಡ್ ಟೇಕ್ಸ್ ಔಟ್ ಎ ಕಾಯಿನ್ನ ಇರ್ತಾನೆ, ಬಾಕ್ಸಿಂದ ಕಾಯಿನ್ ಇರ್ತಾನೆ. ಇಫ್ ದ ಕಾಯಿನ್ ಈಸ್ ಗೋಲ್ಡ್, ಆ ಕಾಯಿನ್ ಬಂದು ಗೋಲ್ಡ್ ಆಗುತ್ತೆ. ವಾಟ್ ಈಸ್ ದಿ ಪ್ರಾಬಿಲಿಟಿ ದಟ್ ಗೋಲ್ಡ್ ಇರುತ್ತೆ? ವಾಟ್ ಈಸ್ ದಿ ಪ್ರಾಬಿಲಿಟಿ ಅದರ್ ಕಾಯಿನ್ ಇನ್ ದ ಬಾಕ್ಸ್ ಈಸ್ ಆಲ್ಸೋ ಆಫ್ ಗೋಲ್ಡ್? ಈಗ ನೋಡಿ, ಗೋಲ್ಡ್ ಎತ್ತಿದ್ದಾನೆ, ಆ ಬಾಕ್ಸಲ್ಲಿ ಮತ್ತೆ ಗೋಲ್ಡ್ ಇರಬೇಕು ಅಂದರೆ ಬಾಕ್ಸ್ ಯಾವುದಿರುತ್ತೆ? ಬಾಕ್ಸ್ 1 ಇರುತ್ತೆ. ಯಾಕಂದರೆ ಬಾಕ್ಸ್ 1ನಲ್ಲಿ 2 ಗೋಲ್ಡ್ ಕಾಯಿನ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಬಾಕ್ಸ್ 1ನಲ್ಲಿ ಎಷ್ಟು ಗೋಲ್ಡ್ ಕಾಯಿನ್ ಇದೆ? 2 ಗೋಲ್ಡ್ ಕಾಯಿನ್ ಇದೆ. ಬಾಕ್ಸ್ 2ಲಿ 1 ಗೋಲ್ಡ್ ಆ್ಯಂಡ್ ಸಿಲ್ವರ್. ಅರ್ಥ ಆಗ್ತಿದೆಯಾ? ಈಗ ಪರ್ಸನ್ ಬಂದು ಬಾಕ್ಸ್ 2ರಲ್ಲಿ ಒಂದು ಯಾವುದಾದ್ರೂ ಒಂದು ಬಾಕ್ಸ್ ಎತ್ತಾನೆ, ಗೊತ್ತಿರಲ್ಲ ಅವನು ಬಾಕ್ಸ್ 1 ಯಾವುದು ಬಾಕ್ಸ್ 2 ಅಂತ. ಎತ್ತಾದ್ಮೇಲೆ ಕಾಯಿನ್ ಎತ್ತಿರ್ತಾನೆ, ಆ ಕಾಯಿನು ಗೋಲ್ಡ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಈಗ ಬಾಕ್ಸ್ ಎತ್ತಿರೋದ್ರಲ್ಲಿ ಒಂದು ಕಾಯಿನ್ ಗೋಲ್ಡ್ ಇದೆ, ಇನ್ನೊಂದು ಕಾಯಿನು ಗೋಲ್ಡ್ ಇರಬೇಕು ಅಂದರೆ ಆ ಬಾಕ್ಸಲ್ಲಿ ಆ ಬಾಕ್ಸ್ ಶುಡ್ ಬಿ ಯಾವುದಿರಬೇಕು? 1 ಇರಬೇಕು. ಯಾಕಂದರೆ ಒಂದು ಕಾಯಿನ್ ಗೋಲ್ಡ್ ಎತ್ತಿ ಇನ್ನೊಂದು ಗೋಲ್ಡ್ ಇರಬೇಕು ಅಂದರೆ ಅದು 2 ಗೋಲ್ಡ್ ಇರೋ ಬಾಕ್ಸ್ ಇರಬೇಕು. ಇಲ್ಲಾಂದರೆ ಅದು ಇನ್ನೊಂದು ಗೋಲ್ಡ್, ಈಗ ಎಕ್ಸಾಂಪಲ್ಲು, ಈಗ 1 ಗೋಲ್ಡ್ ಎತ್ತಿರ್ತಾರೆ ಅಂದ್ಕೊಳ್ಳಿ, ಗೊತ್ತಾಗ್ತಿದೆಯಾ? ಇನ್ನೊಂದು ಗೋಲ್ಡ್ ಇರಬೇಕು ಅಂದರೆ ಆಲ್ರೆಡಿ 1 ಗೋಲ್ಡ್ ಎತ್ತಿದ್ದಾನೆ ಅಂದರೆ ಬಾಕ್ಸಲ್ಲೂ 1 ಗೋಲ್ಡ್ ಇರಲೇಬೇಕಲ್ವಾ? ಯಾವಾಗ ಬಾಕ್ಸಲ್ಲಿ ಗೋಲ್ಡ್ ಇರುತ್ತೆ ಅಂದರೆ 2 ಗೋಲ್ಡ್. ಇದರಲ್ಲಿ ಈ ಬಾಕ್ಸ್ ಎತ್ತಿದ್ರೆ 1 ಗೋಲ್ಡ್ ಎತ್ಬಿಟ್ರೆ ಇನ್ನೊಂದು ಸಿಲ್ವರೇ ಇರೋದು ಬಾಕ್ಸಲ್ಲಿ, ಅದಕ್ಕೆ. ಅರ್ಥ ಆಯ್ತಲ್ವಾ? ಇದು ಬಾಕ್ಸ್ 1. ಈಗ ಪ್ರಾಬ್ಲಮ್ ಮಾಡೋಣ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫಸ್ಟ್ ಏನು ಮಾಡೋಣ, ಇದು ಮಾರ್ಚ್ 2016 ಕೇಳಿದ್ದಾರೆ ಸೊಲ್ಯೂಷನ್. ಫಸ್ಟ್ ಲೆಟ್ E1 be the event of selecting box 1 and E2 be the event of selecting box 2. ಅರ್ಥ ಆಯ್ತಲ್ವಾ? ಈಗ ನೋಡಿ, ಫಸ್ಟು ಬಾಕ್ಸ್ ಸೆಲೆಕ್ಷನ್ನು, ಅದು ಬಾಕ್ಸ್ 1 ಸೆಲೆಕ್ಟ್ ಮಾಡೋಕ್ಕೆ ಪ್ರಾಬಿಲಿಟಿ ಏನು? 1/2. ಬಾಕ್ಸ್ 2 ಸೆಲೆಕ್ಟ್ ಮಾಡೋಕ್ಕೆ ಪ್ರಾಬಿಲಿಟಿ ಏನು? 1/2. ಈಗ ನೆಕ್ಸ್ಟ್, therefore P of E1 ಎಷ್ಟು? 1/2. P of E2 ಎಷ್ಟು? 1/2. ನೆಕ್ಸ್ಟ್, let E be the event of, ಏನು ಬರೀಬೇಕು? let E be the event of drawn coin is gold, ಅಥವಾ selected coin is gold ಅಂತಾನು ಬರೀಬೋದು. ಸಾರಿ, drawn coin is gold. ಈಗ ನೋಡಿ, ಇಲ್ಲಿ ಗೋಲ್ಡ್ ಕಾಯಿನು, ಇದು ರಫ್ ವರ್ಕ್ ಅಷ್ಟೇ. ಪ್ರಾಬ್ಲಮ್ ನಂಬರ್ 3ಗೆ, ಈಗ ಬಾಕ್ಸ್ 1ನಲ್ಲಿ ಕಾಯಿನ್ಸ್ ಇರೋದು 1 ಗೋಲ್ಡ್ ಇದೆ ಪ್ಲಸ್ 1 ಸಿಲ್ವರ್ ಇದೆ. ಬಾಕ್ಸ್ 2ಲಿ, ಬಾಕ್ಸ್ 1ನಲ್ಲಿ 2 ಗೋಲ್ಡ್ಸ್ ಇರೋದು. ಸಾರಿ, ಬಾಕ್ಸ್ 1ನಲ್ಲಿ ಏನು 2 ಗೋಲ್ಡ್ ಇದೆ, 2 ಗೋಲ್ಡ್. ಬಾಕ್ಸ್ 2ಲಿ 1 ಗೋಲ್ಡ್ ಇದೆ ಪ್ಲಸ್ 1 ಸಿಲ್ವರ್. ಈಗ ಇಲ್ಲಿ ನೋಡಿ, ಬಾಕ್ಸ್ 1ನಲ್ಲಿ ಗೋಲ್ಡ್ ಬರೋಕ್ಕೆ ಗೋಲ್ಡ್ ಎಷ್ಟಿದೆ? 2. ಟೋಟಲ್ ಕಾಯಿನ್ ಎಷ್ಟಿದೆ? 2. 2/2ನೇ ಇರುತ್ತೆ. ಇಲ್ಲಿ ಬಾಕ್ಸ್ 2ಲಿ ಗೋಲ್ಡ್ ಬರೋಕ್ಕೆ ಗೋಲ್ಡ್ ಇರೋದು ಎಷ್ಟು? 1. ಟೋಟಲ್ ಕಾಯಿನ್ಸ್ ಇರೋದು 2. 1/2. ಅರ್ಥ ಆಯ್ತಲ್ವಾ? therefore drawn coin is gold. ಅದು P of E/E1 ಬಂದು 2/2. P of E/E2 ಬಂದು 1/2. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟು ಈಗ ಗೊತ್ತಾಯ್ತಲ್ವಾ ಇದು?
required probability. Required probability. ಈಗ ನೋಡಿ, ರಿಕ್ವೈರ್ಡ್ ಪ್ರಾಬಿಲಿಟಿ ಅಂದರೆ ಈಗ ಫಸ್ಟ್ ಬಾಕ್ಸ್ ಬರೋಕ್ಕೆ ಅದಕ್ಕೆ ಗೋಲ್ಡ್ ಏನು ಬಂದಿದೆ ಅದು ಫಸ್ಟ್ ಬಾಕ್ಸಿಂದ ಬರೋಕ್ಕೆ ಅಂದರೆ ಫಸ್ಟ್ ನೀವೇನು ಬರಿಬೇಕಿಲ್ಲಿ ಪಿ ಆಫ್ ಇ ಒನ್ ಬೈ ಇ, ಸಾರಿ ಪಿ ಆಫ್ ಇ ಒನ್ ಬೈ ಇ ಮಾತ್ರ, ಇದು ಪಿ ಆಫ್ ಇ ಒನ್ ಬೈ ಇ ಫಾರ್ಮುಲಾ ರಿಕ್ವೈರ್ಡ್ ಪ್ರಾಬಿಲಿಟಿ. ಅಂದರೆ ಗೋಲ್ಡ್ ಬಂದಿದೆ, ಅದು ಗೋಲ್ಡ್ ಫಸ್ಟ್ ಬಾಕ್ಸಿಂದ ಬರೋಕ್ಕೆ ಅಂತ ಅರ್ಥ ಆಗ್ತಿದೆಯಾ? ಅದು ನೋಡಿ ಫಸ್ಟ್ ಬಾಕ್ಸಿಂದ ಬರೋಕ್ಕೆ ಅಂತ ಅದು ಇಂಡೈರೆಕ್ಟಾಗಿ ಕ್ವಶನ್ ಆ ಥರ ಕೇಳಿರೋದು ನಿಮಗೆ, ಗೊತ್ತಾಗ್ತಿದೆಯಾ? ಈ ಗೋಲ್ಡ್ ಬಂದಿದೆ ಕಾಯಿನು, ಇನ್ನೊಂದು ಗೋಲ್ಡ್ ಇರಬೇಕು ಆ ಬಾಕ್ಸಲ್ಲಿ ಅಂದರೆ ಅಂತ ಆ ಥರ ಕೇಳಿರೋದು, ಗೊತ್ತಾಗ್ತಿದೆ? ಅದು ಫಸ್ಟ್ ಬಾಕ್ಸೇ ಇರಬೇಕಲ್ವಾ? ಪಿ ಆಫ್ ಇ ಒನ್ ಬೈ ಇ, ಇದಕ್ಕೆ ಫಾರ್ಮುಲಾ ಏನು? ಪಿ ಆಫ್ ಇ ಒನ್ ಇಂಟು ಪಿ ಆಫ್ ಇ ಬೈ ಇ ಒನ್, ಇಲ್ಲಿ ಪಿ ಆಫ್ ಇ ಒನ್ ಇಂಟು ಪಿ ಆಫ್ ಇ ಬೈ ಇ ಒನ್ ಪ್ಲಸ್ ಪಿ ಆಫ್ ಇ ಟು ಇಂಟು ಪಿ ಆಫ್ ಇ ಬೈ ಇ ಟು. ಫಾರ್ಮುಲಾ ಇದು, ಈ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಾಟ್ ಈಸ್ ಪಿ ಆಫ್ ಇ ಒನ್? 1/2. ಪಿ ಆಫ್ ಇ ಬೈ ಇ ಒನ್ ಅಂದರೆ 2/2. 1/2 ಇಂಟು 2/2 whole divided by, next 1/2 into 2/2 plus 1/2 into 1/2, 1/2 into 2/2 plus 1/2 into 1/2. ಇಲ್ಲಿ 1/2 1ಗೆ ಇಟ್ಕೊಳ್ಳಿ, 1/2 into 2/2, ಇಲ್ಲಿ 1/2ನ ಕಾಮನ್ ತಗೋಬಿಡೋಣ, ಉಳಿಯೋದೇನು 2/2 ಪ್ಲಸ್, ನಾನು ಇದು ಕ್ಯಾನ್ಸಲ್ ಯಾಕೆ ಮಾಡಲ್ಲ ಅಂದರೆ ನಿಮಗೆ ಎಲ್ ಸಿ ಎಮಲ್ಲಿ ಈಸಿ ಆಗಲಿ ಅಂತ, ಅದಕ್ಕೋಸ್ಕರ ಅಷ್ಟೇ. 1/2 1/2, ಈಗ 2/2, ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ 2 + 1, ಇಲ್ಲಿ ಈಸಿ ಆಗಲಿ ಅಂತ ನಾನು ಕ್ಯಾನ್ಸಲ್ ಮಾಡಲ್ಲ. 2 + 1/2, ಈ ಟೂನ ಕ್ಯಾನ್ಸಲ್ ಮಾಡಿ, ಉಳಿಯೋದೇನು 2 + 1 ಅಂದ್ರೇನು 3. ಆನ್ಸರ್ ಇಸ್ 2/3. ಥ್ಯಾಂಕ್ ಯು.